ಹಾಯ್ ಹಲೋ ವೆಲ್ಕಮ್ ಟು ಲಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೇನೆ ಫ್ರೆಂಡ್ಸ್, ನೀವು ನನ್ನ ಸೈಡಲ್ಲಿ ಸ್ಕ್ರೀನಲ್ಲಿ ನೋಡ್ತೀರಿ ಫ್ರೆಂಡ್ಸ್. ಈ ರೀತಿ ನಿಮ್ಮ ಡೈಲರಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ರೀತಿಯಾಗಿ ನಿಮ್ಮದೇ ಆದ ಬ್ಯೂಟಿಫುಲ್ ಫೋಟೋ ಯಾವ ರೀತಿ ಸೆಟ್ ಮಾಡೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಿಮ್ಮ ಡೈಲರಿಯಲ್ಲಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆದ ನಿಮ್ಮದೇ ಫೋಟೋ, ನಿಮಗೆ ಇಷ್ಟ ಆದ ಫೋಟೋ ಮತ್ತು ನಿಮಗೆ ಇಷ್ಟ ಆದ ಥೀಮನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇದ್ರೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು, ಬೆಲ್ಲಕ್ಕೆ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವಾದ್ರೆ ನಮ್ಮ ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆಗಬೇಕು, ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಡೈಲರ್ ಪ್ಯಾಡಲ್ಲಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ರೀತಿ ನಿಮ್ಮದೇ ಆದ ಬ್ಯೂಟಿಫುಲ್ ಫೋಟೋ, ನಿಮಗೆ ಇಷ್ಟ ಆದ ಫೋಟೋ, ನಿಮಗೆ ಇಷ್ಟ ಆದ ಥೀಮನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ವಿಡಿಯೋನ ಕೊಂಡ್ತಕ್ಕ ನೋಡಬೇಕಿತ್ತು ಅಂದರೆ ವಿಡಿಯೋ ಅರ್ಥ ಆಗುತ್ತೆ. ವಿಡಿಯೋ ಮಿಡಲ್ ಸ್ಕಿಪ್ ಮಾಡಿದ್ರೆ ವಿಡಿಯೋ ಏನೂ ಅರ್ಥ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ವಿಡಿಯೋಕ್ಕೆ ಅಂತ ನೋಡಿ ಫ್ರೆಂಡ್ಸ್, ಯಾವ ರೀತಿ ಸೆಟ್ ಮಾಡ್ತಾ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಒಂದು ತುಂಬ ಕಾರಿ ಇಂಟ್ರೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನೀವು ಅದೇ ರೀತಿಯಾಗಿ ಡೈಲರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ರೀತಿ ಬ್ಯೂಟಿಫುಲ್ ಫೋಟೋ ಸೆಟ್ ಮಾಡ್ಕೊಂಡ್ರೆ ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಈಗ ವಿಡಿಯೋ ನೋಡ್ತಿರ್ತಾರೆ, ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಅದ್ರ ಮೂಲಕ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದು ನಿಮ್ಗೆ ತಿಳಿಲಿಲ್ಲ ಅಂದರೆ ಯಾವ ರೀತಿ ಅಂತ ನಾನು ನನ್ನ ಫೋನಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನನ್ನೊಂದು ವಿಡಿಯೋ ಓಪನ್ ಮಾಡ್ಕೊಂಡು ಅದ್ರ ಯಾವ ರೀತಿ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನಾನು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಅಂದರೆ ಅರ್ಥ ಆಗುತ್ತೆ. ಎಲ್ಲಾದರೂ ಒಂದು ಸೆಟ್ಟಿಂಗ್ ಮಿಸ್ ಮಾಡಿದರೆ ನೀವೆಲ್ಲ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಅರ್ಥ ಆಗಲ್ಲ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ಕೊಡೋ ತನಕ ನೋಡಬೇಕು, ಅಂದರೆ ವಿಡಿಯೋನ ಅಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ರೀತಿಯಾಗಿ ನೀವು ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ನೋಡ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ವಿಡಿಯೋ ನೋಡೋ ಮುಂದೆ ನೀವು ಏನು ಮಾಡ್ಬೇಕಂದ್ರೆ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ನೀವು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ಫ್ರೆಂಡ್ಸ್. ವಿಡಿಯೋಗೆ ಒಂದು ಲೈಕ್ ಮಾಡಿದ ನಂತರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಪ್ಪತ್ತು ಬೆಲ್ಲಕ್ಕೆ ಎನೇಬಲ್ ಮಾಡಿ ಯೂಟ್ಯೂಬ್ ಇಟ್ಕೊಳ್ಬೇಕು. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ನೆಕ್ಸ್ಟ್ ವಿಡಿಯೋ ಅಂತ ನೀವು ಕಮೆಂಟ್ ಮಾಡೋಕ್ಕೆ. ಕಮೆಂಟ್ ಮಾಡಿದ ನಂತರ ಇಲ್ಲಿ ಶೇರ್ ಒಂದು ಆಪ್ಷನ್ ಇರುತ್ತೆ, ನೀವು ತೋರಿಸ್ತೀನಿ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ನೀವು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ನೀವು ಏನು ಮಾಡಬೇಕಂದ್ರೆ ಆ್ಯಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆದ ನಂತರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಮೇಲೆ ಸ್ವಲ್ಪ ವಿಡಿಯೋನ ಸ್ಕ್ರೋಲ್ ಮಾಡ್ಕೊಳ್ಳಿ. ಮೇಲೆ ವಿಡಿಯೋನ ಸ್ಕ್ರೋಲ್ ಮಾಡಿಕೊಂಡ ನಂತರ ಜಾಯಿನ್ ಯುವರ್ ಟೆಲಿಗ್ರಾಮ್ ಚಾನಲ್ ಅಂತ ಫಸ್ಟ್ ಲಿಂಕ್ ಇದೆ. ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಬ್ಲೂ ಕಲರ್ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳುತ್ತೆ. ನಾನು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ರೀಡೈರೆಕ್ಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗುತ್ತೆ. ಯಾವ ರೀತಿಯಾಗಿ ಅಂತ ನಿಮಗೆ ಲೈವ್ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ರೀಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗುತ್ತೆ ಫ್ರೆಂಡ್ಸ್. ಕೆಲವು ಸೆಕೆಂಡ್ಗಳು ವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರಂತ ಸ್ವಲ್ಪ ಆ್ಯಪ್ ಲೋಡ್ ಆಗ್ತಿರುತ್ತೆ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲೋಡ್ ಆಗುತ್ತೆ ಫ್ರೆಂಡ್ಸ್. ಲೋಡ್ ಆದ ನಂತರ ಈ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ಓಪನ್ ಆದ ನಂತರ ಕೆಳಗಡೆ ಜಾಯಿನ್ ಚಾನಲ್ ಹತ್ತಿರುತ್ತೆ. ನೀವು ಕೆಳಗಡೆ ಜಾಯ್ನ್ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ಮೊದಲು ನಮ್ಮ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಜಾಯ್ನ್ ಆದ ನಂತರ ಈ ರೀತಿಯಾಗಿ ಒಂದು ಚೆಕ್ ಔಟ್ ಫೋನ್ ಡೈಲರ್ ಕಾಂಟ್ಯಾಕ್ಟ್ ಡ್ರಾಪ್ ಅಪ್ ಈ ರೀತಿಯಾಗಿ ಒಂದು ಇದು ಇರುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಇದೆ ಅಲ್ವಾ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಬರುತ್ತೆ ನಾನು ತೋರಿಸ್ತಾ ಇರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ರೀಡೈರೆಕ್ಟ್ ಆಗಿ ಪ್ಲೇಸ್ಟೋರ್ಗೆ ಬರುತ್ತೆ. ಪ್ಲೇಸ್ಟೋರ್ ಬಂದ ನಂತರ ಇರುತ್ತೆ ಓಪನ್ ಆಗುತ್ತೆ. ಫೋನ್ ಡೈಲರ್ ಕಾಂಟ್ಯಾಕ್ಟ್ ಡ್ರಾಪ್ ಅಪ್ ಇರುತ್ತೆ ಆ್ಯಪ್ ಇರುತ್ತೆ. ಈ ಆ್ಯಪನ್ನು ಕ್ಲಿಕ್ ಮಾಡಿಕೊಂಡ ನಂತರ ಇನ್ನೊಮ್ಮೆ ನಿಮ್ಮ ಫೋನ್ ಇಲ್ಲಿ ನೀವು ಫೋನಿನ ನೇಮನ್ನು ನೋಡ್ಕೊಳ್ಬೋದು. ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಆಗಿ ಓಪನ್ ಆಗಿಲ್ಲ ಅಂದರೆ ಫೋನ್ ಡೈಲರ್ ಕಾಂಟ್ಯಾಕ್ಟ್ ಡ್ರಾಪ್ ಅಪ್ ಅಂತ ಇರುತ್ತೆ ಆ್ಯಪ್ ಇರುತ್ತೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಇರ್ತಾಗಿ ಈ ಆ್ಯಪನ್ನು ಓಪನ್ ಅಂತ ತೋರಿಸ್ತಾ ಇರುತ್ತೆ. ನೀವು ಓಪನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಕ್ಲಿಕ್ ಮಾಡಿಕೊಂಡ ನಂತರ ಆ್ಯಪ್ ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಕೆಲವು ಸೆಕೆಂಡ್ ಓಪನ್ ಮಾಡಿಕೊಂಡ ನಂತರ ಇರ್ತಾಗಿ ಆ್ಯಪ್ ಓಪನು. ಈ ಆ್ಯಪ್ ಇಂಟರ್ಫೇಸಲ್ಲಿ ಒನ್ ಸ್ವೈಪ್ ಟು ಕಾಂಟ್ಯಾಕ್ಟ್ಸ್ ಅಂತ ಈ ರೀತಿಯಾಗಿ ಬರುತ್ತೆ. ನೀವು ಏನು ಮಾಡಬೇಕು, ಈ ರೀತಿ ಸ್ವೈಪ್ ಮಾಡಬೇಕು. ಈ ರೀತಿ ಸ್ವೈಪ್ ಮಾಡಿದ ನಂತರ ಈ ರೀತಿ ಬ್ಯೂಟಿಫುಲ್ಲಾಗಿ ನಿಮ್ಮ ಡೈಲರ್ ರೀತಿಯಾಗಿ ಓಪನ್ ಆಗುತ್ತೆ. ದ ಪಾಸ್ಟ್ ಡೈಲರ್ ಅಂತ ಈ ರೀತಿಯಾಗಿ ಬರುತ್ತೆ. ಸ್ಪೀಚ್ ಡೈಲಿಂಗ್ ಅಂತ ಈ ರೀತಿಯಾಗಿ ಬರುತ್ತೆ. ನೀವು ಇನ್ನೊಮ್ಮೆ ಈ ರೀತಿಯಾಗಿ ಸ್ಲೈಡ್ ಮಾಡ್ಕೋಬೇಕಾಗುತ್ತೆ. ಸ್ಲೈಡ್ ಮಾಡಿಕೊಂಡ್ರಂತ ಈ ರೀತಿಯಾಗಿ ನೀವು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಈ ರೀತಿಯಾಗಿ ನೀವು ನಿಮ್ಮ ಇಷ್ಟವಾದ ಥೀಮು ಇಷ್ಟವಾದ ಫೋಟೋ ಈ ರೀತಿಯಾಗಿ ಸೆಟ್ ಮಾಡ್ಕೋಬೇಕು. ಈ ರೀತಿಯಾಗಿ ತೋರಿಸಿದ್ರೆ ಇನ್ನೊಮ್ಮೆ ನೀವು ಸ್ಲೈಡ್ ಮಾಡ್ಕೋಬೇಕಾಗುತ್ತೆ.
ಇನ್ನೊಂದು ಸ್ಲೈಡ್ ಮಾಡಿಕೊಂಡ್ರ ನಂತರ ಕಾಲರ್ ಐಡಿಯನ್ನು ಶೂ ಆಗಲು ಶುರು ಆಗುತ್ತೆ. ಯಾಕೆ 2 ಕಲರ್ ಬರುತ್ತೆ ಅದೇ ರೀತಿಯಾಗಿ ಅದು ಯಾರ್ದತ್ತ ಈ ರೀತಿಯಾಗಿ ಶೂ ಆಗಲು ಶುರು ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಈ ರೀತಿಯಾಗಿ ಬರುತ್ತೆ. ಇವರು ಕೆಲವು ಪ್ರವೇಶ ಪಾಲಿಸಿ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ನೀವು ಓದ್ಕೋಬೇಕಾಗುತ್ತೆ. ಓದಿಕೊಂಡ ನಂತರ ನೀವು ಆಕ್ಸೆಪ್ಟ್ ಇರ್ತೀರಿ, ಆಕ್ಸೆಪ್ಟ್ ಮೇಲೆ ಕೊಡಬೇಕಾಗುತ್ತೆ. ಆಕ್ಸೆಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಕಾಂಟ್ಯಾಕ್ಟ್ ಲಿಸ್ಟ್ ಪರ್ಮಿಷನ್ ಕೇಳ್ತಿದೆ, ಪರ್ಮಿಷನ್ ಕೊಡಿ. ಅಲಾವತ್ತ ಪರ್ಮಿಷನ್ ಕೊಟ್ಟ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಕೆಲವು ಸೆಕೆಂಡ್ಗಳು ವೇಟ್ ಮಾಡಿ ಯಾವ ರೀತಿ ಓಪನ್ ಆಗುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮ್ಮದು ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟ್ಲಿಂದ ಇದಕ್ಕೆ ಲಾಗಿನ್ ಆಗಬೇಕಿತ್ತು, ಸೈನ್ ಅಪ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮೊದಲು ನೀವು ನಿಮ್ಮದು ಒಂದು ಜಿಮೇಲ್ ಅಕೌಂಟ್ ಮೂಲಕ ಲಾಗಿನ್ ಆಗಿ ನಾನು ಒಂದು ಜಿಮೇಲ್ ಅಕೌಂಟ್ ಮೂಲಕ ಇಲ್ಲಿ ಸೈನ್ ಅಪ್ ಆಗುತ್ತೆ ಫ್ರೆಂಡ್ಸ್. ನೀವು ನಿಮ್ಮದು ಜಿಮೇಲ್ ಅಕೌಂಟ್ ಮೂಲಕ ಇಲ್ಲಿ ಲಾಗಿನ್ ಆಗಬೇಕೈತೆ. ನಾನು ಒಂದು ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ. ಯಾವ ರೀತಿ ಲೋಡ್ ಆಗುತ್ತೆ ಏನು ಮಾಡೋಕ್ಕೆ ಪ್ರೊಸೆಸಿಂಗ್ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಕಂಟಿನ್ಯೂ ನೋಡ್ತಾಗಿ ಈ ರೀತಿಯಾಗಿ ನಾನು ಜಿಮೇಲ್ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ. ಆ ಜಿಮೇಲ್ ಐಡಿಯಿಂದ ಆಕ್ಸೆಸ್ ಕೇಳ್ತಾ ಇದೆ. ನಾನು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕಂಟಿನ್ಯೂ ಅಂತ ಕೊಟ್ಟ ನಂತರ ಯಾವ ರೀತಿ ಬರ್ತೀನಿ ನೋಡಿ. ಕಂಟಿನ್ಯೂ ಅಂತ ಬಂದ ನಂತರ ಇನ್ನೊಮ್ಮೆ ಇದು ಪರ್ಮಿಷನ್ ಕೇಳ್ತಿದೆ, ಅಲಾವತ್ತ ಇದಕ್ಕೆ ಇನ್ನೂ ಪರ್ಮಿಷನ್ ಕೊಡಬೇಕಾಗುತ್ತೆ. ಇನ್ನೊಂದು ಪರ್ಮಿಷನ್ ಕೊಟ್ಟ ನಂತರ ಆ್ಯಪನ್ನು ಓಪನ್ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಪ್ಲೀಸ್ ವೇಟ್ ಟು 5 ಸೆಕೆಂಡ್ ಅಂತಿದೆ. ಈ ರೀತಿ ನೀವು ಕೆಲವು ಸೆಕೆಂಡ್ ಓಪನ್ ಮಾಡ್ಕೋಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ತೋರಿಸ್ತಿದೆ ಅಪ್ಗ್ರೇಡ್ ನೀವು ಓದ್ತಿದೆ. ನೀವು ಇದರ ಪ್ರೀಮಿಯರ್ ವರ್ಜನ್ ಕೂಡ ಖರೀದಿ ಮಾಡ್ಕೋಬೋದು. ಪ್ರೀಮಿಯರ್ ವರ್ಜನ್ ಬೇಡ ಅಂದರೆ ಕಾಂಟ್ಯಾಕ್ಟ್ ವಿತ್ ಟು ಆ್ಯಡ್ಸ್ ಅಥವಾ ಅಡ್ವರ್ಟೈಸ್ ಇರುತ್ತೆ ಕೆಳಗಡೆ ನೀವು ಇದ್ರ ಮೂಲಕ ಕ್ಲಿಕ್ ಮಾಡಿಕೊಂಡು ನೀವು ಜಾಹೀರಾತುಗಳ ಮೂಲಕ ಇದನ್ನು ನೀವು ಆ್ಯಪ್ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳೋದು. ಕಾಂಟ್ಯಾಕ್ಟ್ ವಿತ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ತೋರಿಸ್ತದೆ ಫ್ರೆಂಡ್ಸ್. ಈ ಆ್ಯಪನ್ನು ಡ್ರಾಫ್ಟ್ ಓವರ್ ಆ್ಯಪ್ಸ್ ಅಂತ ತೋರಿಸ್ತಿದೆ. ಇದು ಸಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಡಿಫಾಲ್ಟ್ ಆ್ಯಪ್ ಮೇಲೆ ಆ್ಯಪ್ ಡೈಲರ್ ಹತ್ತಿರುತ್ತೆ. ಇದ್ರ ಮೇಲೆ ನೀವು ಡ್ರಾಪ್ ಆಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಟ್ ಟು ಡಿಫಾಲ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಸಟ್ ಟು ಡಿಫಾಲ್ಟ್ ಕಾಲರ್ ಐಡಿ ತೋರಿಸ್ತಿದೆ. ಇದನ್ನು ತೆಗೆದುಕೊಂಡು ನೀವು ಡ್ರಾಪ್ ಆಫ್ ಮೇಲೆ 2 ಕಲರ್ ತೆಗೆದು ಡ್ರಾಪ್ ಆಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಟ್ ಟು ಡ್ರಾಪ್ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಕ್ಲಿಕ್ ಮಾಡಿಕೊಂಡ ಆಕ್ಸೆಸ್ ಟು ನೋಟಿಫಿಕೇಶನ್ ಆಕ್ಸೆಸ್ ಕೇಳ್ತಿದೆ. ಸಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಎನೇಬಲ್ ಟು ಡ್ರಾಪ್ ಆಫ್ ಈ ರೀತಿ ಬರುತ್ತೆ. ಇದನ್ನು ಎನೇಬಲ್ ಎನೇಬಲ್ ಮಾಡ್ಕೊಂಡ ನಂತರ ಇನ್ನೊಂದು ಪರ್ಮಿಷನ್ ಕೇಳ್ತಿದೆ. ನಿಮ್ಮ ಪರ್ಮಿಷನ್ ಎನೇಬಲ್ ಮಾಡ್ಕೊತ್ತೆ. ಇನ್ನೊಮ್ಮೆ ಎಸ್ ಅಂತ ಕೆಳಗಡೆ ಬರುತ್ತೆ ರೆಡ್ ಕಲರ್, ಅದನ್ನು ಎನೇಬಲ್ ಮಾಡ್ಕೊಳ್ಬೇಕು. ಎನೇಬಲ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಸ್ವೈಪ್ ಮಾಡಲು ಈ ರೀತಿಯಾಗಿ ಹೇಳುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಸ್ವೈಪ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸ್ವೈಪ್ ಮಾಡ್ಕೊಂಡು ಈ ರೀತಿ ಸ್ವೈಪ್ ಮಾಡ್ಕೊಂಡು ಈ ರೀತಿ ಯೂಸ್ ಮಾಡ್ಬೋದು ಅಂತ ಈ ರೀತಿ ತೋರಿಸ್ತದೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಆ್ಯಪ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಆ್ಯಪನ್ನು ಈ ರೀತಿಯಾಗಿ ನೀವು ಲಾಗಿನ್ ಆದ ನಂತರ ಆ್ಯಪ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಕೆಳಗಡೆ ಒಂದು ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೂಲಕ ಥೀಮ್ ಸೆಟ್ ಮಾಡೋದು. ಇದಕ್ಕಿಂತ ಮೊದಲು ಡೈಲರ್ ಅಂತ ಕೆಳಗಡೆ ಸರ್ಚ್ ಆಪ್ಷನ್ ಮಗಲು ಡೈಲರ್ ಇರ್ತೈತಿ. ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಬ್ಯೂಟಿಫುಲ್ ಆಗಿರುತ್ತೆ ಡೈಲರ್ ಬರ್ತೀವಿ. ಡೈಲರ್ನಲ್ಲಿ ಯಾವ ರೀತಿ ಫೋಟೋ ಸೆಟ್ ಮಾಡೋ ಅಂತ ನಾನು ನಿಮ್ಗೆ ಹೇಳ್ತಿರ್ತೀನಿ. ಮತ್ತು ಈ ಕಾಂಟ್ಯಾಕ್ಟ್ನಲ್ಲಿ ಕಾಣ್ತೀವಿ, ಕಾಂಟ್ಯಾಕ್ಟ್ನಲ್ಲಿ ಯಾವ ರೀತಿ ಫೋಟೋ ಸೆಟ್ ಮಾಡೋ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಮೊದಲ ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸೆಟ್ಟಿಂಗ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಇದರ ಸೆಟ್ಟಿಂಗ್ ಓಪನ್ ಆದ ನಂತರ ಇಲ್ಲಿ ಮೇಲೆ ನೋಡ್ಬೋದು ಜನರಲ್ಲು ಕಾಲ್ ಸ್ಕ್ರೀನು ಕಾಲರ್ ಐಡಿ ಕಲರ್ ಈ ರೀತಿಯಾಗಿ ನಿಮಗೆ ಥೀಮ್ ಮತ್ತು ಈ ರೀತಿಯಾಗಿ ತೋರಿಸ್ತಿದೆ ಫ್ರೆಂಡ್ಸ್. ನೀವು ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಹಲವಾರು ಥೀಮ್ಗಳಿದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಯಾವುದೇ ಥೀಮ್ ಇಷ್ಟ ಆಗಲಿಲ್ಲ, ನಿಮ್ಮದೇ ಆದ ಓನ್ ಆದ ಥೀಮು ನಿಮ್ಮದೇ ಆದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ 2 ಫೋಟೋಸ್ ಇರುತ್ತೆ. ನೀವು 2 ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿದೆ 2 ಫೋಟೋಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ರೀಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ ಫ್ರೆಂಡ್ಸ್. ನಿಮ್ಮ ಗ್ಯಾಲರಿಯಲ್ಲಿರೋ ನಿಮ್ಮದೇ ಆದ ಒಂದು ಫೋಟೋ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಾನು ಗ್ಯಾಲರಿಯಲ್ಲಿರೋದು ನನ್ನೊಂದು ಫೋಟೋನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನದೇ ಆದ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡಂತ ಕ್ರಾಪ್ ಮಾಡಲು ಹೇಳ್ತೀವಿ. ಈ ರೀತಿಯಾಗಿ ಕೆಳಗೆ ಈ ರೀತಿಯಾಗಿ ಜೂಮ್ ಇನ್ ಜೂಮ್ ಔಟ್ ಮಾಡಿ ನೀವು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮದಾದ ಒಂದು ಫೋಟೋನ ಈ ರೀತಿಯಾಗಿ ನಾನು ಜೂಮ್ ಔಟ್ ಮಾಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫೋಟೋನ ಈ ರೀತಿಯಾಗಿ ಜೂಮ್ ಔಟ್ ಮಾಡಿ ಜೂಮ್ ಇನ್ ಮಾಡಿ ನೀವು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಏನು ಮಾಡ್ಕೊಂಡು ಇಲ್ಲಿ ಎಸ್ ಹತ್ತೊಂದು ಆಪ್ಷನ್ ಇರ್ತೀನಿ. ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಈ ರೀತಿಯಾಗಿ ಕುಂದಿರುತ್ತೆ ತೋರಿಸಿ ಅಪ್ಲೈ ಹತ್ತ ಕೆಳಗಡೆ ಇರ್ತೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇನ್ನೊಮ್ಮೆ ಅಪ್ಲೈ ಬರ್ತೀನಿ. ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಬ್ಯೂಟಿಫುಲ್ಲಾಗಿ ನಿಮ್ಮ ಫೋನಿನಲ್ಲಿ ಇದನ್ನು ಸೆಟ್ ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇದರಿಂದ ಹೊರಬರೋಕತ್ತೆ. ಇದರಿಂದ ಹೊರ ಬಂದ ನಂತರ ಈ ರೀತಿಯಾಗಿ ನೀವು ನಿಮ್ಮ ಥೀಮ್ನಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ಡೈಲರಲ್ಲಿ ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ನೀವು ಮತ್ತು ನಿಮ್ಮ ಡೈಲರಲ್ಲಿ ಈ ರೀತಿಯಾಗಿ ಯಾವ ರೀತಿ ಸೆಟ್ ಮಾಡೋದು ಫ್ರೆಂಡ್ಸ್. ಈ ರೀತಿ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಬ್ಯೂಟಿಫುಲ್ಲಾಗಿ ಸೆಟ್ ಆಗಿದೆ. ಮತ್ತು ಈ ರೀತಿಯಾಗಿ ನಿಮ್ಮ ಡೈಲರ್ನಲ್ಲಿ ಯಾವ ರೀತಿ ಸೆಟ್ ಮಾಡೋದು ತೋರಿಸ್ತೇವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಸೆಟ್ಟಿಂಗ್ ಇರ್ತೀರಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಏನು ಮಾಡಬೇಕಂದ್ರೆ ಥೀಮ್ ಒಂದು ಆಪ್ಷನ್ ಇರುತ್ತೆ. ಥೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಡೈಲರಿ ಮತ್ತು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ರೀತಿ ನಿಮ್ಮದೇ ಬ್ಯೂಟಿಫುಲ್ ಫೋಟೋ ಮತ್ತು ನಿಮಗೆ ಇಷ್ಟ ಆದ ಫೋಟೋ ನಿಮಗೆ ಬೇಕಾದ ಥೀಮ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡಿದ್ರೆ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೇನಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್.
ನೀವು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹೇಳ್ಕೊಳ್ತೀರಿ ಬೆಲ್ ಮಾಡಿಗಳು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ಕೊಂಡು ಇರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ಸುತ್ತೆ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ಯೂಟ್ಯೂಬ್ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್.